ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ಕನ್ನಡಿಗ ಅಂತಾರಲೇ ಶುಕ್ರವಾರ. ಆಲ್ಮೋಸ್ಟ್ ನಾನು 3-4 ದಿವಸದಿಂದ ಕೆಲಸನೇ ಮಾಡಿರಲಿಲ್ಲ. ಈ ರೀತಿ ತೋರಿಸ್ಬಿಡ್ತೀನಿ. ಅದನ್ನು ಈ ವಾರ ಕೆಲಸನೇ ಮಾಡಿಲ್ಲ ಅಂದ್ಕೊಳ್ಳಿ. ಸ್ವಲ್ಪ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಬರೀ 1166 ರೂಪಾಯಿ ಹೊಡೆದಿದ್ದೀನಿ. ಇವತ್ತಿಂದ ಕರೆಕ್ಟಾಗಿ ಕೆಲಸ ಮಾಡೋಣ. ಇವತ್ತು ನಾನು ಹೊಸ ಗೊಬ್ಬರ ಬೇರೆ ತೊಗೊಂಡಿನಿ. ಇವತ್ತಿಂದ ಐಫೋನಲ್ಲಿ ವೀಡಿಯೋ ಏನು ಮಾಡಲ್ಲ, ಅಷ್ಟು ಏನಾದರೂ ಮಾಡ್ತಾ ಇರ್ತೀನಿ. ಬಿಟ್ಟರೆ ಎಲ್ಲ ಗೊಬ್ಬರದಲ್ಲೇ ವೀಡಿಯೋ ಮಾಡ್ತೀನಿ. ನೋಡೋಣ ಇವಾಗ ಗಾಡಿ ಕಿಲೋಮೀಟ್ರ್ ಎಷ್ಟಾಗುತ್ತೆ ಬರ್ರಿ ನೋಡೋಣ. ಗಾಡಿ ಕಿಲೋಮೀಟ್ರ್ಸ್ ಬಂದುಬಿಟ್ಟು 16,284 ಕಿಲೋಮೀಟ್ರ್ ಆಗೈತೆ. ಸ್ಲಾಟ್ ಬುಕ್ ಮಾಡ್ಕೊಳ್ಳೋಣ. ಫಸ್ಟು 7ರಿಂದ 9, 9ರಿಂದ 12, 12ರಿಂದ 4, ಆಮೇಲೆ ಸಾಯಂಕಾಲ 7ರಿಂದ 11, 15. ನೋಡೋಣ ಇವತ್ತೆಷ್ಟು ಡೇಟು? 18 ಅಲ್ಲ. RCB ಮ್ಯಾಚ್ ಬರೀದೆ ಸಾಯಂಕಾಲ. ಏನೋ ಸರ್ಜನ್ ನಾರ್ಮಲಾಗಿ ಕೊಟ್ಟಿರ್ಬೋದು. ಇವತ್ತು ಮ್ಯಾಚ್ ಇದ್ರಲ್ಲಿ ಗೊತ್ತಿಲ್ಲ, ನನಗೂ ನೋಡಿಲ್ಲ ಆಲ್ಮೋಸ್ಟು. ಇಲ್ತ ಬರೀ ನಾ ಗಾಡಿಯಾಗ ಪೆಟ್ರೋಲ್ ಅಂತ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡಿದ್ದೀನಿ. ಆಮೇಲೆ ಸಿಗ್ತೀನಿ. ನಮ್ಮ ಶಂಕರ್ ಅವ್ರಿಗೆ ಆರ್ಡ್ರ್ ಬಿದ್ದಿದೆ. ಇವಾಗ ಅವ್ರು ಹೋಗ್ತಾಯಿದ್ರೆ ನನಗೆ ನೋಡಿದ್ರೆ ಇನ್ನೂ ಆರ್ಡ್ರಸೇ ಬಿದ್ದಿಲ್ಲ. ಯಾವುದು ಒಂದು ಆರ್ಡ್ರ್ ಬಿದ್ದಿಲ್ಲ. ಎಷ್ಟೊತ್ತಾಯಿತು? ಆಲ್ಮೋಸ್ಟ್ ಒಂದು 15 ನಿಮಿಷ ಮೇಲೆ ಆಯಿತು. ಶಂಕರ್ ಆರ್ಡ್ರ್ ಬಿತ್ತಾ? ಎಲ್ಲಿ? ನನಗೂ ಗೊತ್ತಿಲ್ಲ. ಹೌದಾ? ಎಲ್ಲಿ ಬಿದ್ದಿದೆ? ಯೂಟ್ಯೂಬಿಗೆ ಬಿದ್ದಿರೋದು. ನನಗೆ ಯಾವುದೂ ಬಿದ್ದಿಲ್ಲ. ನಾವು IDs ಹತ್ರ ನಮ್ಮ ಅಡ್ಡಾಗಿ ನಾವು ಹೋಗೋಣ. ಆಮೇಲೆ ಸಿಗ್ತೀನಿ ಮತ್ತೆ. ಇವಾಗ ಒಂದು ಫಸ್ಟ್ ಆರ್ಡ್ರ್ ಬಿದ್ದಿರೋದು 7:44 ಗಂಟೆಗೆ. ಎಲ್ಲಪ್ಪ ಅಂದರೆ ಇದು ಯಾವುದೋ ರೋಣೀಸ್ ಕಿಚನ್ಸ್ ಅಂತೆ. ಅಲ್ಲಿಂದ ಬಂದುಬಿಟ್ಟು ದಾಸರಳ್ಳಿಗೆ. ಬರೀ ಫಸ್ಟ್ನೇ ಆರ್ಡ್ರ್ ಅಂತೂ ಪಿಕಪ್ ಮಾಡೋಕ್ಕೆ ಹೋಗೋಣ. ಇವಾಗ ಆಲ್ಮೋಸ್ಟು ಎಷ್ಟು ದಿವಸ ಆಯಿತು ಕೆಲಸ ಮಾಡಿ? 4 ದಿವಸ ಆಯಿತು. ಸಂಡೇ ಲಾಸ್ಟ್ ಕೆಲಸ ಮಾಡಿದ್ದು. ಅದಾದಮೇಲೆ ಯಾವತ್ತೂ ಮಾಡೇ ಇಲ್ಲ. ನೋಡೋಣ ಇವತ್ತಿಂದ ಫುಲ್ ಟೈಮ್ ಹೊಡೆಯೋಣ. ಎಷ್ಟಾಗುತ್ತೆ ಅರ್ನಿಂಗ್ಸ್ ನೋಡೋಣ. ಯಾವ ರೆಸ್ಟೋರೆಂಟಲ್ಲಿ ಎಷ್ಟೆಷ್ಟು ನಿಮಿಷ ವೇಟ್ ಮಾಡಿಸ್ತಾರೋ ಗೊತ್ತಿಲ್ಲ. ನೋಡೋಣ ಸಿಗ್ತೀನಿ ಮತ್ತೆ ನಿಮ್ಗೆ ಆಮೇಲೆ. ಫಸ್ಟ್ ಆರ್ಡ್ರ್ ರೆಡಿ ಇದೆ. ಯಾವ ಕಡೆ ಬಂದರು ಇವರು? ಈ ಸೈಡಾ? 2715ನಾ? 3 ಐಟಮಾ? ಇದೇನು ಮನೆ ಅಡ್ರೆಸ್? ಇದನ್ನು ಹಾಕಿಬಿಟ್ಟು ಅಲ್ಲಿಗೆ ಪಿಕಪ್ ಇದೆ. ಯಾರಿಗೊತ್ತು, ಹೋಗಲಿ ಬಿಡಿ. ನನ್ನ ಕೆಲಸ ನಾವು ಮಾಡೋಣ. ಫಸ್ಟ್ ಆರ್ಡ್ರ್ ಪಿಕಪ್ ಆಯಿತು. ದಾಸರಳ್ಳಿಗೆ ಡ್ರಾಪ್ ಇರೋದು. ಬರೀ ಡ್ರಾಪ್ ಮಾಡೋಕ್ಕೆ ಹೋಗೋಣ ಇವಾಗ. ಇಲ್ಲಿ ನೋಡಿ ಹಬ್ಬಾಳ ಏನು ರಶ್ ಆಗಿದೆ ಗೊತ್ತಾ? ಇದ್ರ ಕುಡಿಗೇಳಿ ಸಿಗ್ನಲ್ ಕಡೆ ಹೋಗ್ಬೇಕಾರೆ ಏನು ಬೆಳಗ್ಗೆ ಫುಲ್ ರಶ್ಶು. ನಮ್ಮ ಗೌರ್ಮೆಂಟ್ನವ್ರು ಏನು ಮಾಡ್ತಾ ಇರೋಂತಾನೆ ಗೊತ್ತಾಗ್ತಲ್ಲಪ್ಪ. ಎಲ್ಲ ಕಡೆ ರೋಡ್ಗಳು ಕೆದರಿ ಬಿಟ್ಟುಬಿಟ್ಟವ್ರೆ. ರೋಡ್ಗಳು ಯಾವತ್ತು ಮಾಡ್ತಾರೋ ಯಾರಿಗೆ ಗೊತ್ತು. ನಮ್ಮ ಅಣ್ಣಂದು ಯಾವುದೋ ಒಂದು ಕಾರ್ ಪಂಚರ್ ಆಗಿಬಿಟ್ಟೈತೆ. ಹೋಗೋಣ ನಾವು ಬಹು ಅಂತ ಹೋಗಿಬಿಡೋದು ಅಷ್ಟೇ, ನಿತ್ಕೋಬಾರ್ದು ಎಲ್ಲೂ. 62/2 ಡೆಡ್ ಎಂಡ್ ಅನಿಸುತ್ತೆ. ಕಸ್ಟಮರ್ಗೆ ಫೋನ್ ಮಾಡಿಬಿಡೋಣ ಇರಿ. ಕಸ್ಟಮರ್ಗೆ ಫಸ್ಟ್ ಫೋನ್ ಮಾಡೋಣ. ಇಲ್ಲೇ ಇದೆ ಈ ಕಡೆ ರೈಟ್ ಸೈಡು. ಯಾರು ಫೋನು? ಸರ್ ಇಲ್ಲಿ ಮನೆ ಹತ್ರ ಬಂದಿದ್ದೀನಿ ಸರ್. ಓಕೆ ಬನ್ನಿ ಸರ್. ಫಸ್ಟ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಎಷ್ಟು ರೂಪಾಯಿ? 97 ರೂಪಾಯಿ ಕೊಟ್ಟಿದ್ರು ಇದಕ್ಕೆ. ನೋಡೋಣ ಕಸ್ಟಮರ್ ಬಂದಾದ್ಮೇಲೆ. ನೋಡಿ ಡ್ಯಾಮೇಜ್ ಇವರು ಆಗಿದೆ. ಏನು ಪ್ಯಾಕ್ ಮಾಡ್ತಾರೆ ಇವರು? ಕೊಟ್ಬಿಡೋಣ ಹಾಗೆ ನಾವು ಸುಮ್ಮನೆ. ಫಸ್ಟ್ ಆರ್ಡ್ರ್ ಇವತ್ತಿಂದ ಇದನ್ನಾಗ್ಬಿಟ್ಟಿದೆ ಡ್ಯಾಮೇಜು. ಬನ್ನಿ ಸರ್, ಎಲ್ಲಿದ್ದೀರಾ ಸರ್? ಮೇಡಮ್ ನೇಮ್? ತೊಗೊಳ್ಳಿ. ವೆಲ್ಕಮ್. ಫಸ್ಟ್ ಆರ್ಡ್ರ್ ಡ್ರಾಪ್ ಆಯಿತು. ಇವಾಗ ಎಲ್ಲಿ ಸೆಕೆಂಡ್ ಆರ್ಡ್ರಸ್ ಇಲ್ಲೇ ದಾಸರಳ್ಳಿಲಿದ್ದೀನಿ. ನೋಡೋಣ ಇವಾಗ ಸೆಕೆಂಡ್ ಆರ್ಡ್ರಸ್ ಎಲ್ಲಿ ಕೊಡ್ತಾನಂತ. ಮತ್ತೆ ಸಾಕಾರಣ 99 ರೂಪಾಯಿ ಕೊಟ್ಟಿದ್ದಾರೆ ಒಂದು ಆರ್ಡ್ರಿಗೆ. ಎಷ್ಟು ಕಿಲೋಮೀಟ್ರ್ ಬಂದೆ? 9.2. ನೋಡೋಣ ಇವಾಗ ಸೆಕೆಂಡ್ ಆರ್ಡ್ರಸ್ ಎಲ್ಲಿ ಕೊಡ್ತಾನಂತ ವೇಟ್ ಮಾಡೋಣ. ಇವಾಗ ಸೆಕೆಂಡ್ ಆರ್ಡ್ರ್ ಕೊಟ್ಟವ್ರೆ. ಇಲ್ಲಿಂದ ಮಾನ್ಯತೆ ಟೆಕ್ ಪಾರ್ಕ್ ಬ್ಯಾಕ್ ಸೈಡ್ ಬಿದ್ದಿರೋದು ಆರ್ಡ್ರು. ಸೆಕೆಂಡ್ ಆರ್ಡ್ರ್ ಎಷ್ಟು ಟೈಮಿಂಗ್ ಬಂದುಬಿಟ್ಟು 8:30 ಗಂಟೆಗಿದೆ. ಕ್ಯಾಶ್ ಆನ್ ಡೆಲಿವರಿ ಬೇರೆ. ಯಾವ ಥರ ಹೋಗೋಣ, ಯಾವ ಸೈಡಿಂದ ಹೋಗೋಣ ನೋಡೋಣ. 5.4 ಕಿಲೋಮೀಟ್ರು. ಹಿಂಗೆ ಯಾರು ಹೋಗ್ತಾರೆ ಹೋಗಪ್ಪ. ನಾನು ಮಾನ್ಯತೆ ಟೆಕ್ ಪಾರ್ಕ್ ಒಳಗಡೆಯಿಂದ ಬೇಗ ಹೋಗಿಬಿಡ್ತೀನಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಮತ್ತೆ. ನಿಮ್ದೇನಾ ಸರ್? ಮೇಲ್ಗಡೆ ಹೋಗ್ಬೇಕು. ಯಾರು ಬರ್ತಾವ್ರಾ? ಇಲ್ಲೋ? ಹಾಂ ಬರ್ತಾವ್ರೆ. ನಡ್ರಿ ಹೋಗ್ಬಿಟ್ಟು ಕೊಡೋಣ ಬೇಗ. ಎಷ್ಟು ಅರ್ನಿಂಗ್ಸ್ ಆಗುತ್ತೆ ತೋರಿಸ್ತೀನಿ ರೀ, ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ. ಸರ್ ನೇಮ್ ಸರ್? ಓಕೆ. ಏನು ಡ್ಯಾಮೇಜ್ ಆಗಿದೆಯಾ? ಡ್ಯಾಮೇಜ್ ಕವರ್. ಓಕೆ ಥ್ಯಾಂಕ್ ಯು ಸರ್. ಚೂರು ಡ್ಯಾಮೇಜ್ ಆಗೈತೆ. ನೋಡೋಣ ಎಷ್ಟು ರೂಪಾಯಿ ಕೊಟ್ಟವನೇ. ಮಲ್ಟಿ ಆರ್ಡ್ರ್ ಕೊಟ್ಟಿದ್ದ. ಒಂದು ಶಾಂತಿ ಸಾಗರ್, ಒಂದು ಫಿಲ್ಟರ್ ಕಾಫಿ. ಅರ್ನಿಂಗ್ಸ್ ನೋಡೋಣ ರೀ ಫಸ್ಟು. 300 ರೂಪಾಯಿ ಚಿಲ್ಲರೆ ಆಗಿದೆ. 5 ಆರ್ಡ್ರ್ ಹೊಡೆದಿದ್ದೀನಿ. ನೋಡೋಣ ಇವಾಗ ಇಲ್ಲೇ ವಿದ್ಯಾರಣ್ಯಪುರಂ ದೊಡ್ಡ ಬೊಮ್ಮಸಂದ್ರ ಹತ್ರ ಇದ್ದೀನಿ. ಇಲ್ಲಿಂದ ಮತ್ತೆ BR ಕಡೆ ಹೋಗ್ತೀನಿ. ಫಿಲ್ಟರ್ ಕಾಫಿ ಹತ್ರ. ಫಿಲ್ಟರ್ ಕಾಫಿ ಮತ್ತು ಶಾಂತಿ ಸಾಗರ್ ಹೋಟೆಲು ಹಾಗೆ IDC ಹತ್ರ ಕೊಡೋವರೆಗೂ ಎಲ್ಲಿ ಕೊಡ್ತಾನೆ.
ಇವಾಗ ಮತ್ತೆ ಮಲ್ಟಿ ಆರ್ಡ್ರ್ ಕೊಟ್ಟಿರೋದು 2 ಆರ್ಡ್ರ್ ಕೊಟ್ಟವನೆ. ಪಾಕಶಾಲಾ ವಿದ್ಯಾರಣ್ಯಪುರಮಿಂದ ಲೋಕಲ್ ಆರ್ಡ್ರಸ್ ಒಂದು ದೊಡ್ಡ ಬೊಮ್ಮಸಂದ್ರ ಕಡೆ ಒಂದು ಇಲ್ಲೇ ಲೋಕಲ್ ಹತ್ರನೇ ಕೊಟ್ಟಿರೋದು 2 ಆರ್ಡ್ರು. ಬಂದಿದ್ದೀನಿ ಇನ್ನೇನು ಇಲ್ಲೇ ಪಾಕಶಾಲಾ ಹತ್ರ ಪಿಕಪ್ ಮಾಡೋಕ್ಕೆ 2 ಆರ್ಡ್ರು ರೀಚ್ ಕೊಟ್ಬಿಡೋಣ ಇಲ್ಲಿಂದ. ಫಸ್ಟು ಇನ್ನೂ ಫುಡ್ಡು ರೆಡಿ ಒಂದೂ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಫುಡ್ ರೆಡಿ ಆದ ತಕ್ಷಣ ಹೋಗ್ಬಿಡೋಣ ತೊಗೊಂಡು. ಸ್ಮೋರಿಂದ ಒಂದು ಆರ್ಡ್ರ್ ತೊಗೊಂಬಂದಿದ್ದೀನಿ. ಯಾವ ಟ್ರಾಫಿಕ್ ಆಗಿದ್ದಾರೆ, ಫುಲ್ ಟ್ರಾಫಿಕ್ಕು. ಎಷ್ಟು 15 ಕಿಲೋಮೀಟ್ರ್ ಆರ್ಡ್ರ್ ಬಿದ್ದು. ನಾನು ಮತ್ತೆ ಕಡೆ ಜೆ ಪಿ ಪಾರ್ಕ್ ಬ್ಯಾಕ್ ಸೈಡ್ ಇದ್ದಾಗ ಸ್ಮೋರಿಂದ ಆರ್ಡ್ರ್ ಬಿದ್ದಿತ್ತು. ಇನ್ನು ನನಗೆ 3 ಕಿಲೋಮೀಟ್ರ್ ಹೋಗ್ಬೇಕೈತೆ. ಇನ್ನು ಅದು ಯಾವಾಗ ಹೋಗೋದು ಯಾರಿಗೆ ಗೊತ್ತು. ಇಂಥ ಟ್ರಾಫಿಕ್ನಾಗ ಫುಲ್ಲು ಜಾಮ್ ಅಂದರೆ ಈ ಕಡೆ MG ರೋಡ್ ಕಡೆ, ಇದ್ರ ಕಡೆ ಲಾಲ್ಬಾಗ ಎಲ್ಲೋ ಸೈಡ್ ಬಿದ್ದಿರೋ, ಲಾಲ್ಬಾಗ ಆಡುಗುಡಿ ಸೈಡ್ ಬಿದ್ದಿರೋದು. ಪಿಕಪ್ ಬಂದಿರೋದು 4 ಕಿಲೋಮೀಟ್ರು, ಡ್ರಾಪು 12 ಕಿಲೋಮೀಟ್ರ್ ಮೇಲೆ ಐತೆ. ಟೋಟಲ್ 16 ಕಿಲೋಮೀಟ್ರ್ ಮೇಲೆ ತೋರಿಸೋದು ಬಿಟ್ಟು ಸುಗಿದ ಅವ್ನು 15 ಕಿಲೋಮೀಟ್ರ್ ತೋರಿಸೋನೆ. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು ಇವಾಗ. ನೋಡೋಣ ಇವಾಗ ಹಿಂಗೆ ಸುತ್ತಾಡ್ಕೊಂಡು ಹೋಗ್ಬಿಡೋಣ ಬೇಗ. ಯಾವ ಕಡೆ ಟ್ರಾಫಿಕ್ ಇರಲ್ಲ. ಆ ಕಡೆಯಿಂದ ಈ ಕಡೆ ಹತ್ತಿರ ಐತಲ್ಲ ಲಾಲ್ಬಾಗ್ ಕಡೆಯಿಂದ ಹಿಂಗೆ ಹೋಗ್ಬಿಡೋಣ ನಾವು. ಈ ಸೈಡ್ ಬಂದರೆ ಎಲ್ಲ ಮ್ಯಾಪ್ ಹಾಕ್ಕೊಂಡೆ ಓಡಾಡಿಸ್ಬೇಕು, ಯಾಕಂದ್ರೆ ಲೊಕೇಶನ್ ಗೊತ್ತಿಲ್ವಲ್ಲ ನಮಗೆ ಈ ಕಡೆ. ಅದಕ್ಕೆ ನೋಡೋಣ, ಇದು ಡ್ರಾಪ್ ಆಗಿದ ತಕ್ಷಣ ಸಿಗ್ತೀನಿ ನಿಮಗೆ. ಯಪ್ಪ ದೇವ್ರೇ, ಎಲ್ಲಿ 150 ಇರಿ. ಕಸ್ಟಮರ್ಗೆ ಕಾಲ್ ಮಾಡಿಬಿಡೋಣ. ಇದೇ ಮನೆ ಅನ್ಸುತ್ತೆ, ಫಸ್ಟ್ ಮನೆ. ಮೇಡಮ್ ಡೆಲಿವರಿ ಬಾಯ್ ಮೇಡಮ್, ಮನೆ ಹತ್ರ ಬಂದಿದ್ದೀನಿ. ಯಾವುದು ಮನೆ ನಂಬರ್ ಸಿಗ್ತಾ ಇಲ್ಲವಲ್ಲ? ಯೆಲ್ಲೋ ಕಲರ್ ಬಿಲ್ಡಿಂಗಾ, ಕಾರ್ನರ್ ಐಸಾ? ಯಾವ ಸೈಡ್? ಸ್ವಲ್ಪ ಆಚೆ ಬನ್ನಿ ನೋಡು. ನೋಡೋಣ, ಡೆಲಿವರಿ ಕಾರ್ನರ್ ರೈಸ್ ಅಂತ ಹೇಳ್ತಾರೆ. ನೋಡಿದ್ರೆ ಫಸ್ಟ್ ಮನೆ ಅದನ್ನ ಬಿಟ್ಟು ಮನೆ ಇರೋದು. ಡೆಲಿವರಿ ಕಂಪ್ಲೀಟ್ ಕೊಟ್ಬಿಡೋಣ. 124 ರೂಪಾಯಿ ಕೊಟ್ಟಿದ್ದೆ ನೋಡಿ ಕಸ್ಟಮರ್ಗೆ. ಇರಿ ಕಸ್ಟಮರ್ ಕೇಳಿಬಿಡೋಣ, ಲಾಂಗ್ ಇಷ್ಟೊಂದು ಯಾಕೆ ಆರ್ಡ್ರ್ ಮಾಡಿದಾರಂತ. ಏನು ಬರೋದಿಲ್ಲ ಅಂತಾರೆ ನೋಡಿ ಕಸ್ಟಮರು. ಎಲ್ಲೋದ್ರು ಮತ್ತೆ ಮೇಡಮ್ ತೊಗೊಳ್ಳಿ. ಇಲ್ಲಿದು ಯಾವುದೋ ಒಂದು ಪ್ಯಾರಾಗನ್ ಡ್ರೆಸ್ ಅಂತ ಇದೆ. ಅದು ಪ್ಯಾರಾಗಣ ಗೊತ್ತಿಲ್ಲ. 49 ರೂಪಾಯಿ ಕೂಡ ರಿಟರ್ನ್ ಅಮೌಂಟ್ ಐತಲ್ಲ ಅಷ್ಟು. ಇದ್ರಕ್ಕಿದ್ದಾರೆ ಭಯ ಐಡಿಯಾ? ಇದರ ನಿಚೆ. ಓಕೆ, ಥ್ಯಾಂಕ್ಸ್ ಅಣ್ಣ, ಬಾಯ್. ಇವಾಗ ಇದರಲ್ಲಿ ವಸಂತ ನಗರ ಕಡೆ ಮಂಗೋಲಿಯಾ ಅಪಾರ್ಟ್ಮೆಂಟ್, ಅಲ್ಲೇ ಒಂದು ಹೋಟೆಲ್ ಐತೆ ವಸಂತ ನಗರದಲ್ಲಿ. ಅಲ್ಲಿ ಹೋಗ್ಬಿಟ್ಟು ಟಿಫನ್ ಮಾಡ್ಕೋತೀನಿ. ಇವಾಗ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಅಡ್ರೆಸ್ಗೆ ಅವಾರ್ಡ್ ಕಾಲಿಂಗ್ ಅಂತ ಬೇರೆ ಹಾಕಿದರೆ, ಒಳಗಡೆ ಇಲ್ಲಿ ಅಲಾವಿಲ್ಲ. ಇಲ್ಲಿ ನೋಡಿದರೆ ಕಸ್ಟಮರು ಇದ್ರ ಹತ್ರ ಕೊಟ್ಟಿದ್ದೀನಿ, ಸೆಕ್ಯೂರಿಟಿ ಗಾರ್ಡ್ ಹತ್ರ. ಬರ್ರಿ, ಡೆಲಿವರಿ ಕಂಪ್ಲೀಟ್ ಕೊಟ್ಟಿದ್ದೀನಿ. ಅದಕ್ಕೆ ಎಷ್ಟು ರೂಪಾಯಿ ಕೊಟ್ಟಿದ್ದೆ ಅಂದರೆ ವಸಂತ ನಗರದಿಂದ ಒಂದು 30 ರೂಪಾಯಿ ಕೊಟ್ಟಿದ್ದ. 800 ರೂಪಾಯಿ ಚಿಲ್ಲರೆ ಏನಾಗಿದೆ. ಇದೊಂದು ಇಲ್ಲೇ ಲೋಕಲ್ ಆರ್ಡ್ರ್ ಕೊಟ್ಟಿರೋದು ಆಗಿದೆ ನಮ್ದು ರೆಡಿ. ಒಂದು ಎಷ್ಟು ಇರೋದು ಏನೇನು ಐಟಮು? ರೈಸ್ ಪೊಂಗಲು, ಇಡ್ಲಿ ವಡ, ಓಪನ್ ಬಟರ್ ಮಸಾಲೆ ದೋಸೆ. ಡ್ರಾಪ್ ಇಲ್ಲಿ ಜೈಮಾಲ್ ರೋಡು. ಬರ್ರಿ, ಇದನ್ನು ಡ್ರಾಪ್ ಮಾಡ್ರೆ ಎಷ್ಟಪ್ಪ ರನ್ನಿಂಗ್ಸ್ ಆಗುತ್ತೆ. ಸರಿ, ಆರ್ಡ್ರ್ ಇನ್ನೊಂದು 10 ಆರ್ಡ್ರ್ ಹೊಡಿಬೇಕಾಗತ್ತೆ ಅಣ್ಣ. ಇದು ನಂದೇ ಎಲ್ಲ ಪ್ಯಾಕ್ ಮಾಡ್ತಾರದು. ಮಾಡೋಣ. ಫೋಟೋ ಹಾಕಿದೆ. ಡ್ರಾಪು, ಇದು ಕ್ಯಾಶ್ ಆನ್ ಡೆಲಿವರಿ, ಅದು ಕ್ಯಾಶ್ ಆನ್ ಡೆಲಿವರಿ ಇತ್ತು. ಇವಾಗ ಮತ್ತೆ ಕ್ಯಾಶ್ ಆನ್ ಡೆಲಿವರಿ ಹೋಗ್ಬಿಟ್ಟು ಕೊಡೋಣ ಕ್ಯಾಶ್ ಆನ್ ಡೆಲಿವರಿನ. ಟ್ರಾಫಿಕ್ ಆಗಿದೆ ನೋಡ್ರಿ, ಇಲ್ಲಿ ಫುಲ್ಲು ರೆಡ್ಡು. ಎಲ್ಲಿ ನೋಡಿದ್ರು ರೆಡ್ಡು. ಇರೋಣ. ಯಪ್ಪ, ಆಲ್ಮೋಸ್ಟು ಯಶವಂತಪುರದಿಂದ ಬರ್ತಾ ಇರೋದು, ಅಲ್ಲಿಂದ ಫುಲ್ ಜಾಮ್ ಆಗಿಬಿಟ್ಟೈತೆ. ಸರ್ವಿಸ್ ರೋಡ್ ಕಡೆ ಹೋಗೋಣ ಅಂದ್ರೂ ಜಾಮು, ಮೇನ್ ರೋಡು ಜಾಮು. ನೋಡಿರಿ ನಮ್ಮ ಡೆಲಿವರಿ ಬಾಯ್ದು ಎಂಥ ಕಷ್ಟ. ಇಂಥ ಬಿಸಿಲು ಅನ್ನಲ್ಲ, ಮಳೆ ಅನ್ನಲ್ಲ, ಈ ಬಿಸಿಲು ಸೆಕೆ ಹೊಡಿತೈತೆ. ಇನ್ನೂ 4-5 ಕಿಲೋಮೀಟ್ರ್ ಹೋಗ್ಬೇಕು ನೋಡ್ರಿ. ಎಲ್ಲಿಂದ ನೋಡ್ರಿ, ಆ ಕಡೆನೂ ಜಾಮ್ ಆಗಿಬಿಟ್ಟೈತೆ ರೋಡು. ನಾನು ಸರ್ವಿಸ್ ರೋಡ್ ಹಿಡಿದೆ, ಅಂದ್ರೆ ಸ್ವಲ್ಪ ಮೊಯ್ಗಿರುತ್ತಂತ ಸರ್ವಿಸ್ ರೋಡ್ ಹಿಡಿದಿದ್ದೀನಿ. ಅವ್ರು ಇಲ್ಲಿ ನೋಡಿದ್ರು ಚೂರು ಮೊಯ್ಗಿರೋದು. ಇರೋಣ, ನಾನು ಹೋಗ್ತೀನಿ. ನಾವು ಹುಡುಗೋದು ಹಿಂಗೆ ನೋಡ್ರಿ. ಆ ಸೈಡೆಲ್ಲ ನಿಂತ್ಕೊಂಡೇ ಬಿಟ್ಟವೆ. ಎಷ್ಟೊತ್ತಾಯ್ತು ಬಿಟ್ಟೈತೆ ಒಡಿ ಮಗ. ನೀನು ಮತ್ತೆ ಸಿಗ್ನಲಲ್ಲಿ ನಿಂತ್ಕೊಂಡ್ರೆ ಮತ್ತೆ ಅರ್ಧ ಗಂಟೆ ಇಲ್ಲೇ ನಿಂತ್ಕೋಬೇಕು. ಒಡಿ ಮಗ ಗಾಡಿ ಗೇರ್ ಹಾಕಿ ಒಡಿ ಮಗ. ಸೈಡಾಗಣ MT 150 ಸೈಡಾಗಣ ಬೇಗ. ಈ ಸಿಗ್ನಲ್ ದಾಟಬೇಕು ನಾವು ಬೇಗ. ಗುರ್ಗೊಂಡೆಪಾಳೆ ಮತ್ತೆ ಸಿಗ್ನಲ್ ನಿಂತ್ಕೊಂಡ್ರೆ ಅಣ್ಣ ಇಂಡಿಕೇಟರ್ ಹಾಕೋಣ. ಯಾವ ಕಡೆ ಹೋಗ್ಬೇಕು ನನಗೆ ಗೊತ್ತಾಗ್ತಲ್ಲ. ಅಣ್ಣ ನೋಡಲಿ ಯಾವ ರೇಂಜಿಗೆ ಹೋಗ್ತಾವಣೆ ಅಣ್ಣ. ಅಂತೂ ದಾಟದಪ್ಪ. ಹಬ್ಬ ಸಮಾಧಾನ ಐತಿ ಇವಾಗ ಈ ಸಿಗ್ನಲ್ ದಾಟಿದ್ದಕ್ಕೆ. ಇನ್ನು ನನಗೆ 5 ಸಿಗ್ನಲ್ ದಾಟೋಗ್ಬೇಕು ಈ ಡೆಲಿವರಿ ಕೊಡೋಕ್ಕೆ. ಏನು ಮಾಡೋಕ್ಕಾಗಲ್ಲ, ದಾಟಲೇಬೇಕು. ಇರೋಣ ಹೋಗ್ತೀನಿ ಅಣ್ಣ. ನಿಂತ್ಕೋಣ ನೀನು. ಹಿಂಗೆ ಹೋಗ್ತಾ ಇರಬೇಕು. ಎಲ್ಲ ಟ್ರಾಫಿಕಲ್ಲಿ ನಿಂತ್ಕೋಬೇಕಾಗತ್ತೆ ಅಷ್ಟೇ.
ಇರಿ ನೋಡೇ ಬಿಡೋಣ. 130 ರೂಪಾಯಿ ಆಗಿತ್ತು ಅಲ್ಲಿಂದ ಬಂದಿದ್ದಕ್ಕೆ. ಇನ್ನು 63 ರೂಪಾಯಿ ರಿಟರ್ನ್ ಐತೆ. 900 ರೂಪಾಯಿ 80 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ಇನ್ನೂ ಬೇಕಾದ್ರೆ 8 ಆರ್ಡ್ರ್ 7 ಗಂಟೆ ಆಗಿದೆ ನನಗೆ ಇವಾಗ. ಇಲ್ಲಿಂದ ಬೇಗ 1:10 ಗಂಟೆ ಆಗಿದೆ ಟೈಮಿಂಗ್ಸು. ಬೇಗ ನಾನು ಎಲ್ಲಿ ಹೋಗ್ಬೇಕು, BL ರೋಡ್ಗೆ ಹೋಗ್ಬೇಕು. ಇದೇನಪ್ಪ ಲಾರಿನ ಅಡ್ಡ ನಿಲ್ಲಿಸ್ಬಿಟ್ಟವ್ರಲ್ಲ ಅಣ್ಣಗಳು, ಯಾಕಣ್ಣ ಹಿಂಗೆ ಮಾಡ್ತೀರಾ? ಈ ಅಮ್ಮ ನೋಡಿದ್ರೆ ಅರ್ಧ ಗಂಟೆ ಮಾಡಿಬಿಟ್ಟಾರ ನನಗೆ ಏನೋ ಕ್ಯಾಶ್ ಕೊಡೋಕ್ಕೆ. ಹೋದ್ರು 10 ನಿಮಿಷ ಆ ಕಡೆ ಹೋಗ್ಬಿಡ್ತಾರೆ ಹೆಣ್ಮಕ್ಳು. ಆರ್ಡ್ರ್ ಯಾಕಾದ್ರೂ ಮಾಡ್ತಾರೆ ಅಂತೀನಿ. ಕ್ಯಾಶ್ ಇರೋಲ್ಲ, ದುಡ್ಡಲ್ಲಿರಲ್ಲ ಅಕೌಂಟಲ್ಲಿ. ಸುಮ್ಮನೆ ಆರ್ಡ್ರ್ ಮಾಡೋದು, ಅವನ ಹತ್ರ ಇವನ ಹತ್ರ ಅವ್ರ ಹತ್ರ ಚಿಕ್ಕಪ್ಪ ದೊಡ್ಡಪ್ಪ ಅನ್ಕೊಂಡು ಇಸ್ಕೊಂಡು ಆಮೇಲೆ ಫೋನ್ಪೇ ಮಾಡೋದು. ಅವ್ರು 3 ಮನೆಗೆ ಹೋಗ್ಬಿಟ್ಟು ಬಂದರು. ಇವಾಗ ನನಗೆ 700 ರೂಪಾಯಿ ಕೊಡಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಕಷ್ಟ ಅವ್ರಿಗೆ, ನಮ್ಮ ಕಷ್ಟ ನಮಗೆ. ದುಡ್ಡು ಕೊಟ್ರೆ ಮುಗೀತು. ಬರ್ತಾ ಇರೋದು ನಾವು ಕೊಟ್ಬಿಟ್ಟು ಆರ್ಡ್ರನ್ನ. ಇರಿ ನೋಡೋಣ, ನಮ್ಮ ಝೋನ್ಗೆ ಹೋಗ್ಬಿಟ್ಟು ಸಿಗ್ತೀನಿ ಮತ್ತೆ ನಿಮಗೆ. ಆಲ್ಮೋಸ್ಟ್ ನಂದು ಟಾರ್ಗೆಟ್ ಎಷ್ಟಪ್ಪಾಗಿದೆ ಅಂದರೆ 21 ಆರ್ಡ್ರ್ ಹೊಡೆದಿದ್ದೀನಿ. 1539 ಅರ್ನಿಂಗ್ಸು, 7 ಡ್ಯೂಟಿ ಮಾಡಿದ್ದೀನಿ. ಬೂಸ್ಟ್ ಬೇರೆ ಆನ್ ಮಾಡಿರೋದು ಇವಾಗ. ಬೂಸ್ಟ್ ಆ್ಯಕ್ಟಿವ್ ಆಗಿದೆ. ಆಲ್ಮೋಸ್ಟು ತುಂಬ ಹೊತ್ತಾಯ್ತು ಆಗಿಬಿಟ್ಟು. ನಾನು 1 ಅವರ್ ಆದಮೇಲೆ ವಿಡಿಯೋ ಮಾಡಿರಲಿಲ್ಲ, ಅದಕ್ಕೆ ಇವಾಗ ಆರ್ಡ್ರ್ ಬಿದ್ದೈತೆ. ಇನ್ನೂ ರೆಡಿ ಆಗಿಲ್ಲ ಫುಡ್ಡು. ಕೇಳೋಣ ಸರ್. 7811 ಒಂದೇ ಐಟಮ್ ಇದೆ ನೋಡಿ. 7811 ನೋಡೋಣ. ಇದು ಡ್ರಾಪ್ ಬಂದುಬಿಟ್ಟು ಒಂದು 250 ಗ್ರಾಮ್ಸ್ ಎಕ್ಸ್ಟ್ರೀಮ್ ಇರೋದು. ಇಲ್ಲೇ ಡಾಲರ್ಸ್ಗಳಲ್ಲಿ ಇರೋದು ಡ್ರಾಪು. ನೋಡೋಣ, ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಹೋಗೋಣ. ನಿಮಗೆ ಯಾವ್ದಾದ್ರು ಬೇಕಿದ್ರೆ ಎಕ್ಸ್ಟ್ರೀಮ್ ತಿನ್ಕೊಡ್ರಪ್ಪ ಇವಾಗಲೇ ವೀಡಿಯೋದಲ್ಲಿ ನೋಡಿಕೊಂಡು. ಯಾಕಂದ್ರೆ ಬಿಸಿಲು ಅಷ್ಟು ಸಿಕ್ಕಾಪಟ್ಟೆ ಐತಲ್ಲ ಅದಕ್ಕೆ ಆಗಿದೆ. ಇವಾಗ ಎಲ್ಲಪ್ಪ ಆರ್ಡ್ರ್ ಕೊಟ್ಟವನು ಅಂದರೆ ಟ್ರಪ್ಪಲ್ಸಿಂದ ಬಾಗಡೂರ್ಗೆ ಆರ್ಡ್ರ್ ಕೊಟ್ಬಿಟ್ಟವನೆ. 16 ಕಿಲೋಮೀಟ್ರ್ ಕೊಟ್ಟವನೆ ಪಿಕಪ್ ಡ್ರಾಪ್ ಸೇರಿಸ್ಬಿಟ್ಟು. ಇನ್ನೇನು 2-3 ನಿಮಿಷ ಬಿಟ್ಬಿಟ್ಟು ನಾನು ಡ್ಯೂಟಿನ ಇದನ್ನ ಹಾಕ್ಬಿಡ್ತೀನಿ. ಮನೆಗೆ ಹೋಗೋ ಟೈಮಲ್ಲಿ ಈ ಥರ ಲಾಂಗ್ ಆರ್ಡ್ರ್ ಕೊಟ್ಟರೆ ನಾನು ಯಾವತ್ತೂ ಮಾಡಲ್ಲ. ಅದಕ್ಕೆ ನಾನು ಇವಾಗ ಬೈಕ್ ಇಶ್ ಹಾಕ್ಬಿಡ್ತೀನಿ ಇನ್ನೊಂದು 2-3 ನಿಮಿಷ. ಆಮೇಲೆ ಡೈರೆಕ್ಟಾಗಿ ನಿಮಗೆ ಸಾಯಂಕಾಲ ಸಿಗ್ತೀನಿ. ಇವಾಗ 7 ಗಂಟೆಗೆ ಇನ್ನೂ ಬೇಕಾಗಿರೋದು ನನಗೆ ಫಸ್ಟ್ ಟಾರ್ಗೆಟು ಇದೊಂದು ಕೊಟ್ಟರೆ ಮುಗಿತಾಯಿತ್ತು. ಇನ್ನೂ ಒಂದು ಆರ್ಡ್ರ್ ಏನು ಬೇಕಾಗಿರೋದು ನನಗೆ. ಫಸ್ಟ್ ಟಾರ್ಗೆಟಿಗೆ ಒಂದು ಏನು ಮುಗಿದೈತೆ ಗೊತ್ತಿಲ್ಲ, ನೋಡಿಲ್ಲ. ಇರಿ ನೋಡೇ ಬಿಡೋಣ ಅದನ್ನು. ಅರ್ನಿಂಗ್ಸ್ ಒಂದು 1400 ರೂಪಾಯಿ ಆಗಿದೆ. 1400 ರೂಪಾಯಿ ಕರೆಕ್ಟಾಗಿ ಆಗಿದೆ. ಒಂದು 25 ಆರ್ಡ್ರ್ ಆಗಿದೆ. ಇದೊಂದು ಕೊಟ್ಟಿದ್ರೆ ಒಂದು 10 ಕಿಲೋಮೀಟ್ರ್ ಮೇಲೆ ಆಗುತ್ತಲ್ಲ, 13 ಕಿಲೋಮೀಟ್ರ್ ಆಗುತ್ತೆ ಪಿಕಪ್ಪು ಟೋಟಲ್ ಒಂದು 15-16 ಕಿಲೋಮೀಟ್ರ್ ಕೊಟ್ಟಿದ್ರೆ. ಪಿಕಪ್ ಬಂದುಬಿಟ್ಟು 2-3 ಕಿಲೋಮೀಟ್ರ್ ಆಗುತ್ತೆ ನನಗೆ. ಅದು ಬಿಟ್ಟರೆ ಇದಕ್ಕೆ 2 ಆರ್ಡ್ರ್ ಅಂದ್ರೆ ಕೌಂಟ್ ಆಗ್ತಾಯಿತ್ತು. ಇವಾಗ ಬೇಕಾದ್ರೆ ನನಗೆ ಫಸ್ಟ್ ಟಾರ್ಗೆಟ್ ಅಂದ್ರೆ ಮುಗಿದೈತೆ. ಸೆಕೆಂಡ್ ಟಾರ್ಗೆಟ್ ಬೇಕಾಗಿರೋ ಕರೆಕ್ಟಾಗಿ 12 ಆರ್ಡ್ರು. ಸಾಯಂಕಾಲ ಕರೆಕ್ಟಾಗಿ 7 ಗಂಟೆಗೆ ಡ್ಯೂಟಿ ಲಾಗಿನ್ ಮಾಡಿಬಿಟ್ಟು ಆನ್ ಮಾಡಿಬಿಟ್ಟು ಸಿಗ್ತೀನಿ. ನೈಟಲ್ಲಿ ಹೊಡಿತೀನಿ ನಾನು 12 ಆರ್ಡ್ರು. ಮತ್ತು ನಿಮಗೆ ಇವಾಗ ಡೈರೆಕ್ಟಾಗಿ ಸಾಯಂಕಾಲ ಸಿಗೋಣ. ಇವಾಗ RT-ನಗರ ಬರ್ಗರ್ ಕಿಂಗಲ್ಲಿ ಒಂದು ಆರ್ಡ್ರ್ ಬಿದ್ದಿರೋದು. ಎಲ್ಲಪ್ಪ ಅಂದರೆ ಸದಾಶಿವನಗರ ಕಡೆ ಬಿದ್ದಿರೋದು. ಆಲ್ಮೋಸ್ಟ್ 12 ಆರ್ಡ್ರ್ ಬೇಕಾಗಿರೋದು ಇನ್ನೂ. ನೋಡೋಣ, ಮಳೆ ಬೇರೆ ಬರ್ತೈತೆ. ರೇನ್ ಮೋಡು ಆನ್ ಇದೆ ಇವಾಗ ಸದ್ಯಕ್ಕೆ. ಈ ರೇನ್ ಮೋಡು ತೋರಿಸ್ಬಿಡೋಣ. ಇದಕ್ಕೊಂದು 100 ರೂಪಾಯಿ ಕೊಟ್ಟಿರೋದು ಆರ್ಡ್ರಿಗೆ. ಗೋಪುರ ಎಲ್ಲ ತೆಗೆದು ಇಟ್ಬಿಡೋಣ ಫಸ್ಟಿಗೆ, ಯಾಕಂದರೆ ಮಳೇಲಿ ನೆನ್ಕೊತಾ ಇದ್ದಲ್ಲ, ಹೊಸದು ಬೇರೆ ಇರೋದು. ನೋಡೋಣ ಬರ್ರಿ, ಇನ್ನು ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಹೋಗೋದು ಸ್ವಲ್ಪ ಹೊಡೆಯೋಣ ಬೇಗ. ಇವಾಗ ಟೈಮ್ ಬಂದುಬಿಟ್ಟು 8:45 ಗಂಟೆ ಆಗಿರೋದು. ಬಸವೇಶ್ವರ ನಗರದಲ್ಲಿ ಚೂರು ಮಳೆ ಇರೋದು. 1900 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಎಷ್ಟು 6 ಆರ್ಡ್ರ್ ಬೇಕಾಗಿರೋದು. ಇನ್ನೂ ಯಾವಾಗ ಹೊಡೆಯೋದು. ಅದಕ್ಕೊಂದು ಮಲ್ಟಿ ಆರ್ಡ್ರ್ ಕೊಟ್ಟಿದ್ದ, ಒಂದು ಯಾವುದು ಟ್ರಪ್ಪಲ್ಸಿಂದ, ಒಂದು ಭಾರತೀಯ ಜಲಪಾನದಿಂದ 130-95 225 ರೂಪಾಯಿ. ನಾನು ಹೊಡೆದಿರೋದು 3 ಆರ್ಡ್ರ್, ಸಾರಿ 2, 3, 4, 5 ಆರ್ಡ್ರ್ ಹೊಡೆದಿದ್ದು ರೇನ್ ಮೋಡಲ್ಲಿ. ನೋಡೋಣ ಇವಾಗ ಇಲ್ಲಿಂದ ಯಾವ್ದಾರ ಒಂದು ಆರ್ಡ್ರ್ ಕೊಡ್ತಾನೆ ಅಂತ. ಬಸವೇಶ್ವರ ನಗರದಿಂದ ಇಲ್ಲಾರ ಯಶವಂತಪುರ ಊರಿನ ನೋಡೋಣ. ಮತ್ತೆ ನಿಮ್ಗೆ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಇವಾಗ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 16,100 ಸಾರಿ ಇರಿ ಲೆಕ್ಕ ಮಾಡಿರೋಣ. ಬೆಳಗ್ಗೆ ಬಂದುಬಿಟ್ಟು 16,284. ಇವಾಗ ಆಗಿರೋದು ಕಿಲೋಮೀಟರ್ಸು 16,466 ಕಿಲೋಮೀಟ್ರ್ ಆಗಿದೆ. 182 ಕಿಲೋಮೀಟ್ರ್ ಆಗಿದೆ. ಟೈಮಿಂಗ್ಸ್ ಅಂತೂ ಇನ್ನೂ 1 ನಿಮಿಷ ಇದೆ. ಆಯಿತು, ಡ್ಯೂಟಿ ಆಫ್ ಮಾಡಿಬಿಡ್ತೀನಿ ಫಸ್ಟಿಗೆ. ಇದೊಂದಿಲ್ಲ ಸುಲ್ತಾನಪಾಳ್ಯದಲ್ಲಿ ಇತ್ತು ಡ್ಯೂಟಿ ಆಫ್. ಆಗುವ ಮಧ್ಯಾಹ್ನ ಬೇರೆ ರಿಜೆಕ್ಟ್ ಹೊಡೆದಿನ ಆರ್ಡ್ರ್ ಬೀಳಬಾರ್ದು. ಅವ್ರು ಆರ್ಡ್ರ್ ಬಿದ್ದರೆ ಮತ್ತೆ ತಲೆನೋವು ಆಗಿಬಿಡುತ್ತಲ್ಲ ಅದಕ್ಕೆ. ಇವತ್ತಿನ ಅರ್ನಿಂಗ್ಸು ಬಂದುಬಿಟ್ಟು 30 ಟಾರ್ಗೆಟ್ ಮುಗಿದೋಯ್ತು. 2264 ರೂಪಾಯಿ ಆಗಿದೆ. ಕಿಲೋಮೀಟರ್ಸ್ ಬಂದುಬಿಟ್ಟು 182. 2264 ಪ್ಲಸ್ಸು ಇದೇನೋ ಟಚ್ ಆಗ್ತದೆ, ಮಳೆ ಬರ್ತಿತ್ತಲ್ಲ, 64 ಪ್ಲಸ್ 525 ರೂಪಾಯಿ ಅರ್ನಿಂಗ್ಸು. 2789 ಕಿಲೋಮೀಟ್ರ್ ಓಡಿಸಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ, ಯಾಕಂದ್ರೆ ನೈಟ್ನಾಗ ಮಳೆಗಿಳಿ ಬರತ್ತಿತ್ತು, ಸ್ವಲ್ಪ ಅರ್ನಿಂಗ್ ಜಾಸ್ತಿ ಆಗೈತಿ. ಇವತ್ತು 2700 ರೂಪಾಯಿ ಅದಕ್ಕಾಗಿರೋದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ ಬೈ, ಟೇಕ್ ಕೇರ್. ಮತ್ತೆ ಸಿಗೋಣ ನಾಳೆ.